ಪ್ರತಿ ವರ್ಷದಂತೆ ಈ ವರ್ಷವೂ ಸಂಕ್ರಾಂತಿ ಹಬ್ಬದಂದು ಸೋಂಪುರದಲ್ಲಿ ಕಡಲೆಕಾಯಿ ಪರಿಷೆ ಜರುಗಲಿದೆ ಎಂದು ಬಿಜೆಪಿ ಮುಖಂಡ ಎಂ ರುದ್ರೇಶ್ ತಿಳಿಸಿದ್ದಾರೆ. ಈ ಕುರಿತು ಮಾತನಾಡಿದ ಅವರು, ಜನವರಿ 14ರಂದು ಜಾತ್ರಾ ಮಹೋತ್ಸವ ನಡೆಯಲಿದೆ. ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಬ್ರಹ್ಮರಾಂಬಿಕಾ ಕಲ್ಯಾಣೋತ್ಸವ ಇರುತ್ತೆ. ಬೆಳಗ್ಗೆ 6 ಗಂಟೆಗೆ ಆರಂಭ ಆಗುತ್ತೆ. ನಂತರ ರಥೋತ್ಸವ ಜರುಗುತ್ತದೆ. ಉಚಿತವಾಗಿ ಕಡಲೆಕಾಯಿ ಕಬ್ಬು ವಿತರಣೆ ಮಾಡಲಾಗುತ್ತೆ. ಇನ್ನು 500 ಗರ್ಭಿಣಿಯರಿಗೆ ಸೀಮಂತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ, ಸಂಸದರಾದ ಯದುವೀರ್ ಒಡೆಯರ್, ಡಾಕ್ಟರ್ ಸಿಎನ್ ಮಂಜುನಾಥ್ ಅವರು ಭಾಗಿಯಾಗಲಿದ್ದಾರೆ. ಈ ಹಿನ್ನೆಲೆ ಪ್ರತಿಯೊಬ್ಬರೂ ಹಳ್ಳಿಯ ಸೊಗಡಿನ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಬೇಕು ಅಂತ ಮನವಿ ಮಾಡಿಕೊಟ್ರು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಂಕ್ರಾಂತಿ ಹಬ್ಬದಂದು ಸೋಂಪುರದಲ್ಲಿ ಕಡಲೆಕಾಯಿ ಪರೀಕ್ಷೆಯನ್ನ ಜರುಗ್ತಾ ಇರುವಂಥದ್ದು. ಸೊ ಈಗಂತ ಬಿಜೆಪಿ ಮುಖಂಡ ಎಂ ರುದ್ರೇಶ್ ಅವರು ಹೇಳಿರೋದು. ಏನೆಲ್ಲ ಕಾರ್ಯಕ್ರಮ ಇದೆ, ಏನೆಲ್ಲ ಮಾತನಾಡಿದರೆ ನೋಡೋಣ ಬನ್ನಿ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಜಾತ್ರಾ ಮಹೋತ್ಸವ ಯಾವ ರೀತಿಯಾಗಿರುತ್ತೆ, ಏನು ವಿಶೇಷತೆ? ಈ ಬಾರಿ ಶ್ರೀಶೈಲ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಬ್ರಹ್ಮರಾಂಬಿಕಾ ದೇವಿಯ ಒಂದು ಕಲ್ಯಾಣೋತ್ಸವ ಬೆಳಗ್ಗೆ 6ರಿಂದ ಪ್ರಾರಂಭ ಆಗ್ತಾಯಿದೆ. ನಂತರ ರಥೋತ್ಸವ ಆಗ್ತದೆ ಮತ್ತು ಕಡಲೆಕಾಯಿ ಕೊಡೋ ಒಂದು ಕಾರ್ಯಕ್ರಮ ಇದೆ. ಎಲ್ಲದಕ್ಕೂ ಮುಖ್ಯವಾಗಿ ಗರ್ಭಿಣಿ ತಾಯಂದಿರಿಗೆ ಸೀಮಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಕನಿಷ್ಠ ಪಕ್ಷ ಒಂದು 500 ಸಂಖ್ಯೆಗಿಂತ ಮೇಲೆ ಇವತ್ತು ತಾಯಂದಿರು ಬರ್ತಾಯಿದ್ದಾರೆ. ಅವ್ರಿಗೆ ವಿಶೇಷವಾಗಿ ನಮ್ಮ ಮೈಸೂರು ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಯದುವೀರ್ ಮಹಾರಾಜರು ಬರ್ತಾಯಿದ್ದಾರೆ, ವಿಜೇಂದ್ರ ಯಡಿಯೂರಪ್ಪನವರು ಬರ್ತಾಯಿದ್ದಾರೆ, ಅವ್ರ ದಂಪತಿಗಳು, ಮತ್ತು ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಮಂಜುನಾಥ್ ದಂಪತಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮನ ಚಾಲನೆ ಮಾಡ್ತಾರೆ. ಇದರ ಜೊತೆಗೆ ನಮ್ಮ ಕ್ಷೇತ್ರದ ಶಾಸಕರು ಎಸ್.ಟಿ. ಸೋಮಶೇಖರ್ ಅವರು, ಶೋಭಾ ಕರಂದ್ಲಾಜೆ ಅವರು ಮತ್ತು ನಮ್ಮ ಜವರೇಗೌಡರು ಇವರೆಲ್ಲ ಬಂದು ಈ ಒಂದು ಕಾರ್ಯಕ್ರಮನ ನಡೆಸ್ಕೊಡ್ತಾರೆ. ಅದ್ರ ಜೊತೆಗೆ ನಮ್ಮ ಪೂಜ್ಯ ಶ್ರೀಗಳು, ಪರಮ ಪೂಜ್ಯರು, ಅನೇಕ ಮಠದ ಶ್ರೀಗಳು ಬರ್ತಾರೆ. ಅವರ ಒಂದು ಆಶೀರ್ವಾದದಲ್ಲಿ ಇವತ್ತು ಗರ್ಭಿಣಿ ತಾಯಂದಿರಿಗೆ ಸೀಮಂತ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಸರ್, ಜಾತ್ರಾ ಮಹೋತ್ಸವ ದಿನದಲ್ಲಿ ಸೀಮಂತ ಕಾರ್ಯಕ್ರಮ, ಒಂದು ಕಡೆ ರಥೋತ್ಸವ ಕಾರ್ಯಕ್ರಮ ಇರುತ್ತೆ, ಇನ್ನೊಂದು ಕಡೆ ಒಂದು ಸೀಮಂತ ಕಾರ್ಯಕ್ರಮ ಯಾವ ರೀತಿ ನಿಭಾಯಿಸ್ತೀರಿ? ಏನು ತಂಡ ರಚನೆ ಮಾಡಿದ್ದೀರಾ, ಒಂದು ಸಮಿತಿ ರಚನೆ ಮಾಡಿದ್ದೀರಾ, ಯಾವ ರೀತಿ? ಹಾಗೇನಿಲ್ಲ, ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಈ ಗ್ರಾಮದ ಪ್ರಮುಖರು ಇದ್ದಾರೆ, ಯುವಕರು ಇದ್ದಾರೆ, ಹಿರಿಯರಿದ್ದಾರೆ. ಅವರವ್ರನ್ನ ಒಂದೊಂದು ಜವಾಬ್ದಾರಿ ತೊಗೊಂಡು ಅವರೇ ಮಾಡ್ತಾಯಿದ್ದಾರೆ. ಪ್ರತಿಯೊಂದು ಬೆಳಿಗ್ಗೆ 6 ಗಂಟೆಗೆ ಪ್ರಾರಂಭ ಆದರೆ ರಾತ್ರಿ 10 ಗಂಟೆವರೆಗೂ ಕಾರ್ಯಕ್ರಮಗಳಿರ್ತವೆ. ಅದು ನಮ್ಮ ಎಲ್ಲ ಯೂತ್ಸು ನಿರ್ವಹಣೆ ಮಾಡ್ತಾಯಿದ್ದಾರೆ. ಏನು ಸುಮಾರು 17 ವರ್ಷಗಳಿಂದ ಈ ಜಾತ್ರೆ ನಡ್ಕೊಂಬರ್ತಾ ಇದೆ. ಸುತ್ತಮುತ್ತ ಹಳ್ಳಿಗಳಲ್ಲಿ ಮುಂಚೆ ಈ ಥರ ಜಾತ್ರೆಗಳನ್ನ ಹಳೆಯ ಕಾಲದಲ್ಲಿ ನೋಡ್ತಾ ಇದ್ವಿ. ಈಗಿನ ಯುಗದಲ್ಲಿ ನೋಡಬೇಕು ಅಂದರೆ ತುಂಬ ವಿರಳ. ನಮ್ಮದೆಲ್ಲ BBMP ಲಿಮಿಟ್ಸ್ಗೆ ಬರ್ತದೆ. ಮತ್ತು ವಿಶೇಷವಾಗಿ ಆಕರ್ಷಣೆಯಾಗಿ ನಾವೇನು ಮಾಡ್ತಿದ್ವಿ, ನಮ್ಮ ಈ ಟ್ರಸ್ಟ್ನ ರುದ್ರೇಶಣ್ಣ ಅವ್ರ ನೇತೃತ್ವದಲ್ಲಿ ಒಬ್ಬೊಬ್ಬರ ಸೆಲೆಬ್ರಿಟಿಗಳನ್ನ ಒಂದೊಂದು ವರ್ಷ ಕರೆಸಿ, ದರ್ಶನ್ ಇರ್ಬೋದು, ದುನಿಯಾ ವಿಜಯ್ ಇರ್ಬೋದು, ಅವ್ರುಗಳು ಬಂದರೆ ಜನಗಳು ತುಂಬ ಖುಷಿಯಿಂದ ಜಾತ್ರೆನ ಎಂಜಾಯ್ ಮಾಡ್ತಾರೆ ಅಂತ ಅದನ್ನೆಲ್ಲ ಪ್ರತಿ ವರ್ಷ ಒಬ್ಬೊಬ್ಬರನ್ನ ಸೆಲೆಬ್ರಿಟಿಗಳನ್ನ ಕರ್ಕೊಂಬಂದು ಜಾತ್ರೆನ ಮಾಡಿಸ್ಕೊಂಡು ಹೋಗ್ತಾಯಿದ್ವಿ. ಪ್ರತಿ ವರ್ಷವೂ ಒಂದೊಂದು ರೀತಿ ವಿಶೇಷತೆಯಿಂದಲೇ ಈ ಜಾತ್ರೆ ಕೂಡಿರುತ್ತೆ. ಈ ವರ್ಷ ವಿಶೇಷತೆ ಏನು ಅಂದರೆ ಶ್ರೀಮಂತ. ಕಳೆದ ಬಾರಿ ರಾಜ್ಯ ಮಟ್ಟದ ಕುಸ್ತಿಪಟುಗಳು ಭಾಗವಹಿಸಿ ಕುಸ್ತಿಯನ್ನು ಆಯೋಜನೆಗೊಳಿಸಲಾಗಿತ್ತು. ಜಾತ್ರೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಮಾಡ್ತಾ ಇದ್ದೀರಾ. ಏನು ಹಳ್ಳಿ ಸೊಗಡಿನ ಏನು ಉತ್ಸಾಹ ಇದೆ ನಿಮ್ಮಲ್ಲಿ ಅಂತ? ನಮ್ಮಲ್ಲಿ ಅಂತಂದರೆ ಇದು ಸಂಕ್ರಾಂತಿ ಹಬ್ಬದಲ್ಲಿ ನಾವು ಮೊದಲು ಈ ಜಾತ್ರೆ ವ್ಯವಸ್ಥೆ ಇರಲಿಲ್ಲ. ಈಗ ಈ ಜಾತ್ರೆ ವ್ಯವಸ್ಥೆ ಪ್ರಾರಂಭ ಆಗಿದೆ 2006ರಿಂದ ಈಚೆಗೆ. ಮೊದಲು ದನಗಳನ್ನು ಬೆದರಿಕೆ ಮಾಡುವಂಥದ್ದು, ಬಣ್ಣ ಹಾಕುವಂಥದ್ದು, ಅದಕ್ಕೆ ಆಹಾರ ಹಾಕುವಂಥದ್ದು, ಅದನ್ನೆಲ್ಲ ತಮಟೆ ಒಳಗೆ ಮೆರವಣಿಗೆ ಮಾಡುವಂಥ ಕಾರ್ಯಕ್ರಮ ಮಾಡ್ತಿದ್ದೋ. ಇತ್ತೀಚೆಗೆ ಅದನ್ನು ಮಾಡ್ತೀವಿ. ಇವತ್ತು ಸಾಯಂಕಾಲ ಬೆಳಿಗ್ಗೆಯಿಂದ ಸಂಜೆವರೆಗೂ ಈ ಕಡಲೆಕಾಯಿ ಪರಿಷೆ ಬಸವೇಶ್ವರನ ದೇವಸ್ಥಾನದ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಕೆಲವು ಮಠಾಧಿಪತಿಗಳು ಮತ್ತು ಇಲ್ಲಿರ್ತಕ್ಕಂಥ ಯುವಕರು ಮತ್ತು ಪೊಲೀಸ್ನವರು ಮತ್ತು ಸಾಕಷ್ಟು ಎಲ್ಲ ಜನಗಳು ಸೇರಿ ಒಂದು ಯೂನಿಟನ್ನು ಮಾಡಿದ್ದೀವಿ ನಾವು. ಆ ಯೂನಿಟಲ್ಲಿ ನಾವು ಇವಾಗ ಏನಂದರೆ ಒಂದು ಟ್ರಸ್ಟ್ ಥರ ಬಸವೇಶ್ವರ ಯುವಕ ಸಂಘದ ಒಂದು ಟ್ರಸ್ಟ್ ಅಂತ ಮಾಡಿದ್ವಿ. ಆ ಟ್ರಸ್ಟಲ್ಲಿ ಪ್ರತಿಯೊಬ್ಬರಿಗೂ ಒಂದೊಂದು ಜವಾಬ್ದಾರಿಯನ್ನು ಕೊಟ್ಟು ಗುಂಪು